ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಣ್ಣೀರು ಮುಟ್ಟೋಕ್ಕಾಗ್ತಿಲ್ಲ, ಬೆಚ್ಚನೆ ಉಡುಪು ಇಲ್ಲದೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ರಾಜ್ಯದಲ್ಲಿ ಈಗ ಹಿಂದೆಂದೂ ಕೂಡ ಕಂಡು ಕೇಳರಿಯದ ಚಳಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಫುಲ್ ಕೂಲ್ ಆಗಿದ್ರೆ ಬೀದರ್ನಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ದಟ್ಟ ಮಂಜು ವಿಮಾನಗಳ ಹಾರಾಟಕ್ಕೂ ಕೂಡ ಅಡ್ಡಿಯಾಗಿದೆ. ಇನ್ನು ದೇಶದೆಲ್ಲೆಡೆ ಸರಣಿ ಅಪಘಾತಗಳಿಂದ 25ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಮೈಕೊರೆಯುವ ಚಳಿ, ರಸ್ತೆ ಬೆಟ್ಟಗುಡ್ಡ ಎಲ್ಲವೂ ಮಂಜು ಆವರಿಸಿದ. ಬೆಂಕಿ ಕಾಯಿಸಿದ್ರೂ ಥಂಡಿ ಹೋಗ್ತಿಲ್ಲ. ಬೆಚ್ಚನೆಯ ಉಡುಪು ಹಾಕಿಕೊಂಡ್ರೂ ಶೀತ ತಡೆಯುತ್ತಿಲ್ಲ. ಬೆಂಗಳೂರಿನಲ್ಲಿ ಮುಂದುವರೆದ ಚಳಿ ಶೀತಗಾಳಿ ಎಫೆಕ್ಟ್. ವಾಯು ಗುಣಮಟ್ಟದಲ್ಲೂ ಬದಲಾವಣೆ. ಬೆಂಗಳೂರು ಮಹಾನಗರದಲ್ಲಿ ಚಳಿ ಶೀತಗಾಳಿ ಮುಂದುವರೆದಿದೆ. ಕಳೆದ 8 ವರ್ಷಗಳಲ್ಲಿ ಕಂಡು ಕೇಳರಿಯದ ಚಳಿ ಈ ಬಾರಿ ಕಾಡುತ್ತಿದೆ. ಕಳೆದ 4 ದಿನಗಳಿಂದ ಕನಿಷ್ಠ ತಾಪಮಾನ ದಾಖಲಾಗ್ತಿದೆ. ನಸುಕಿನ ಸಮಯದಲ್ಲಿ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಿದೆ. ದಿನವಿಡೀ ಶೀತಗಾಳಿ ಬೀಸ್ತಿದ್ದು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ರೀತಿ ಚಳಿ ಜನರನ್ನ ನಡುಗಿಸ್ತಿದೆ. ಇನ್ನು ವಾಯು ಗುಣಮಟ್ಟದಲ್ಲೂ ಬದಲಾವಣೆಯಾಗಿದೆ. ಬೆಂಗಳೂರಿನಲ್ಲಿ ಚಳಿ ಜೊತೆಗೆ ತುಂತುರು ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಕಡಿಮೆ ಉಷ್ಣಾಂಶ ಡಿಸೆಂಬರ್ ಮತ್ತು ಜನವರಿ ತನಕ ಇರಬಹುದು, ಮತ್ತು ಡಿಸೆಂಬರ್ ಕೊನೆಯ ವಾರದಲ್ಲಿ ಇನ್ನೂ ಚಳಿ ಹೆಚ್ಚಿಗೆ ಆಗ್ಬೋದು, ಮತ್ತು ಜನವರಿ ಮೊದಲನೇ ವಾರ ಮತ್ತು 2ನೇ ವಾರದಲ್ಲೂ ಕೂಡ ಚಳಿ ಜಾಸ್ತಿ ಆಗ್ಬೋದು. ಆದರೆ ಡಿಸೆಂಬರ್ 16ರಿಂದ ಡಿಸೆಂಬರ್ 22ರವರೆಗೆ ಸ್ವಲ್ಪ ಚಳಿ ಕಡಿಮೆ ಇರ್ತೈತಿ. ಬೆಂಗಳೂರು ಮಾತ್ರವಲ್ಲ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ವಿಪರೀತ ಚಳಿ ಆವರಿಸಿದೆ. ಕಲ್ಯಾಣ ಕರ್ನಾಟಕದ ಬೀದರ್, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಚಳಿಯ ಪ್ರಮಾಣ ಅಧಿಕವಾಗಿರಲಿದೆ. ಬೀದರ್ನಲ್ಲಿ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ತಾಪಮಾನ ದಾಖಲು. ಗಡಿ ಜಿಲ್ಲೆ ಬೀದರ್ನಲ್ಲಿ ರಾಜ್ಯದಲ್ಲಿಯೇ ಅತಿ ಕಡಿಮೆ ಅಂದ್ರೆ 7 ರಿಂದ 9 ಡಿಗ್ರಿ ನಡುವೆ ತಾಪಮಾನ ದಾಖಲಾಗಿದೆ. ಮೈಕೊರೆಯುವ ಚಳಿಗೆ ನಲುಗಿದ ಬೀದರ್ ಜನ ನಡುಗಿ ಹೋಗಿದ್ದಾರೆ. ಯಾವ್ಯಾವ ಜಿಲ್ಲೆಗಳಲ್ಲಿ ವೆದರ್ ಹೇಗಿದೆ ನೋಡೋದಾದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಕನಿಷ್ಠ 12.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ರೆ, ವಿಜಯನಗರ ಜಿಲ್ಲೆಯಲ್ಲಿ 12.9, ಹಾಸನ 12.8, ಬೆಳಗಾವಿ 13, ಚಿಕ್ಕಮಗಳೂರು 13.4, ಕೊಪ್ಪಳ 13.4, ಧಾರವಾಡ 13.2, ಬಳ್ಳಾರಿ 13.7, ರಾಯಚೂರು 13.7, ಬಾಗಲಕೋಟೆ 13.8, ಮೈಸೂರು 14, ಚಿಕ್ಕಬಳ್ಳಾಪುರ 14.3 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದೆ. ವಿಪರೀತ ಚಳಿ ವೃದ್ಧರು, ರೋಗಿಗಳು, ಮಕ್ಕಳಿಗೆ ಆತಂಕ ತಂದಿಟ್ಟಿದೆ. ಎಚ್ಚರದಿಂದ ಇರುವುದು ಅಗತ್ಯ ಅಂತ ವೈದ್ಯರು ಹೇಳ್ತಿದ್ದಾರೆ. ಈ ಶ್ವಾಸಕೋಶದ ತೊಂದರೆಗಳಿರುವಂತಹ ರೋಗಿಗಳು, ಎಸ್ಪೆಷಲಿ COPD, ಆಸ್ತಮಾ, ಇಂಥವ್ರಿಗೆ ಆಲ್ರೆಡಿ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ರೆಸ್ಪಿರೇಟರಿ ಡಿಸ್ಟ್ರೆಸ್. ಇದ್ರ ಜೊತೆಗೆ ಏನಾಗ್ತಿದೆ, ಟೆಂಪ್ರೇಚರು ಲೋ ಆಗಿ ಇದು ಏನು ಪೊಲ್ಯೂಷನ್ನಿಂದ ಅವರ ಒಂದು ಇಮ್ಯುನಿಟಿ ಸ್ಟೇಟಸ್ ಇನ್ನೂ ಕಡಿಮೆ ಆಗಿ ಅವರು ಇನ್ನೂ ಹೆಚ್ಚಿನ ತೊಂದರೆಗೆ ಒಳಪಡ್ತಾ ಇದ್ದಾರೆ. ಪ್ರಯಾಣಿಕರಿಗೆ ಕೆಂಪೇಗೌಡ ಏರ್ಪೋರ್ಟ್ ಮುನ್ನೆಚ್ಚರಿಕೆ. ದಟ್ಟ ಮಂಜಿನ ಪರಿಣಾಮ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿನ್ನೆ 48 ವಿಮಾನಗಳ ಹಾರಾಟ ರದ್ದುಗೊಂಡಿತ್ತು. ಇವತ್ತು ಕೂಡ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಈ ನಡುವೆ ಏರ್ಪೋರ್ಟ್ ಪ್ರಯಾಣಿಕರಿಗೆ ಮತ್ತು ರಸ್ತೆ ಪ್ರಯಾಣಿಕರಿಗೆ BIAL ಮಹತ್ವದ ಎಚ್ಚರಿಕೆ ನೀಡಿದೆ. ಮುಂದಿನ ಕೆಲವು ದಿನಗಳಲ್ಲಿ ಕಡಿಮೆ ಗೋಚರತೆಯ ಸಾಧ್ಯತೆ ಇರುವುದರಿಂದ ವಿಮಾನಗಳು ವಿಳಂಬವಾಗಬಹುದು ಮತ್ತು ವಿಮಾನ ನಿಲ್ದಾಣಕ್ಕೆ ಹೋಗುವ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಬಹುದು. ಸುಗಮ ಪ್ರಯಾಣಕ್ಕಾಗಿ ಸಮಯಕ್ಕೂ ಮೊದಲೇ ಬನ್ನಿ ಅಂತ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದೆ. ದೆಹಲಿಯಲ್ಲಿ 132 ವಿಮಾನಗಳ ಹಾರಾಟ ಕ್ಯಾನ್ಸಲ್. ದೆಹಲಿಯಲ್ಲಂತೂ ಪರಿಸ್ಥಿತಿ ಹದಗೆಟ್ಟಿದೆ. ವಿಮಾನಗಳ ಹಾರಾಟದಲ್ಲೂ ಏರುಪೇರು ಉಂಟಾಗಿದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ನಿನ್ನೆಯೂ 132 ವಿಮಾನಗಳ ಹಾರಾಟ ರದ್ದು ಮಾಡಲಾಗಿತ್ತು. ಇನ್ನು ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದಲೂ 29 ಫ್ಲೈಟ್ಗಳ ಹಾರಾಟ ರದ್ದುಗೊಳಿಸಲಾಗಿತ್ತು. ದಟ್ಟ ಮಂಜು, ಯುಪಿಯಲ್ಲಿ ಅಪಘಾತಕ್ಕೆ ಒಂದೇ ದಿನ 23 ಬಲಿ. ನಿನ್ನೆ ಉತ್ತರ ಪ್ರದೇಶದ ಮಥುರಾದ ಯಮುನಾ ಎಕ್ಸ್‌ಪ್ರೆಸ್ ವೇನಲ್ಲಿ ಕಾರು ಬಸ್ಗಳ ನಡುವೆ ಸರಣಿ ಅಪಘಾತ ಸಂಭವಿಸಿ
ಬೆಂಕಿ ಹೊತ್ತಿಕೊಂಡು ಕನಿಷ್ಠ 13 ಮಂದಿ ಸಜೀವವಾಗಿ ದಹನವಾಗಿದ್ರು, 35 ಜನ ಗಾಯಗೊಂಡಿದ್ರು. ಈ ಪ್ರಕರಣ ಬೆನ್ನಲ್ಲೇ ದಟ್ಟ ಮಂಜಿನಿಂದಾಗಿ ಉತ್ತರ ಪ್ರದೇಶದ ಬೇರೆ ಬೇರೆ ಕಡೆ ಅಪಘಾತ ಸಂಭವಿಸಿ 23 ಮಂದಿ ಬಲಿಯಾಗಿದ್ದಾರೆ. ಇನ್ನು ಪಂಜಾಬ್ನ ಬರ್ನಾಲಾ ಜಿಲ್ಲೆಯಲ್ಲಿ ಕಾರು ಡಿವೈಡರ್ಗೆ ಡಿಕ್ಕಿಯಾಗಿ ಯೋಧ ಸೇರಿ 3 ಬಲಿಯಾಗಿದ್ದಾರೆ. ಅಯೋಧ್ಯೆ ತಾಜ್ ಮಹಲ್ಗೆ ಪ್ರವಾಸಿಗರ ಸಂಖ್ಯೆ ಕುಸಿತ. ಚಳಿ ದಟ್ಟ ಮಂಜು ಪರಿಣಾಮ ಶ್ರೀರಾಮನ ಜನ್ಮಭೂಮಿ ಉತ್ತರ ಪ್ರದೇಶದ ಅಯೋಧ್ಯೆಗೆ ಯಾತ್ರಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ. ಅದೇ ರೀತಿ ತಾಜ್ ಮಹಲ್ಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆಯಲ್ಲೂ ಕುಸಿತಗೊಂಡಿದೆ. ಮುಂಜಾನೆ ಹೊತ್ತು ಹಿಮದಿಂದಾಗಿ ಹಲವು ಗಂಟೆಗಳ ಕಾಲ ತಾಜ್ ಮಹಲ್ ಗೋಚರಿಸದ ಪರಿಸ್ಥಿತಿ ಇದೆ. ಉತ್ತರ ಪ್ರದೇಶದ 23 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.